ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅಪ್ಪನ ಸಾವಿನಿಂದ ಕುಸಿದು ಹೋದಂತ ಭಾರ್ಗವಿ, ಅಪ್ಪಂದು ಖಂಡಿತ ಆಕಸ್ಮಿಕ ಸಾವಲ್ಲ, ಅದನ್ನ ಯಾರು ಪ್ಲಾನ್ ಮಾಡಿರೋದು ಅಂತ ಹೇಳಿ ಇಲ್ಲಿ ಭಾರ್ಗವಿಗೆ ಅನುಮಾನ ದಟ್ಟವಾಗಿದೆ. ಅನುಮಾನ ಅನ್ನೋಕ್ಕಿಂತ ಆಕೆಗೆ ಖಾತ್ರಿನೇ ಇದೆ. ಇದರ ನಡುವೆ ಭಾರ್ಗವಿಗೆ GP ಪಾಟೀಲ್ ಮೇಲೆ ಕೂಡ ಅನುಮಾನ ಬರುತ್ತೆ. ಆದರೆ ಅರ್ಜುನ್ ಮಾತ್ರ ನನ್ನ ತಂದೆ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇದರ ನಡುವೆ ಭಾರ್ಗವಿ ಮುಂದೆ ಮೀಡಿಯಾದವ್ರು ಬಂದು ನಿಂತು ಹೇಗಿದೆಲ್ಲ ಆಯಿತು ಅಂತ ಹೇಳಿದಾಗ ನನ್ನ ತಂದೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದಕ್ಕೆ ಹೋಗಿದ್ರು, ಈ ರೀತಿ ಹೆಣ್ಮಕ್ಳು ವಿರುದ್ಧವಾಗಿ ಸಂಚಾಗಿತ್ತು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ರವೀಂದ್ರ ಭಟ್ಕಳ್ ಒಳ್ಳೆಯವನಲ್ಲ, ಅವನು ಕೆಟ್ಟವನು, ಅವನಿಂದನೇ ಇಷ್ಟೆಲ್ಲ ಆಗಿದ್ದು. ಜಯರಾಜಂಗೆ ದುಡ್ಡು ಕೊಡಬೇಕಿತ್ತು, ಅರ್ಧ ದುಡ್ಡು ಕೊಟ್ಟಿದ್ದ ಕಾರಣ, ಕೊಡದೇ ಇರೋ ಕಾರಣ ಆತ ಕೋರ್ಟಿಗೆ ಕಟ್ಸಿದ್ದು ಅಂತ ಹೇಳಿ ಆ ಬೈರ ಬಂದು ಹೇಳ್ತಿದ್ದಾರೆ. ಇದರಿಂದಾಗಿ ಏನು ಮಾತಾಡ್ತಿದ್ದೀರಾ ಬೈರ ನೀವು ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ, ಹೌದು ನಾನು ನಿಜನೇ ಹೇಳ್ತಿದ್ದೇನೆ, ರವೀಂದ್ರ ಭಟ್ಕಳ್ ಅಕೌಂಟ್ಗೆ 10 ಲಕ್ಷ ಜಯರಾಜ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ, ಜೊತೆಗೆ ಜಾನ್ಕಿ ಕೂಡ ಇನ್ನಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡಂತ ಭಾರ್ಗವಿ ಕುಸಿದು ಹೋಗ್ತಾಳ. ಅಮ್ಮ ಕೂಡ ಲಾಯರ್ ಆಗಬಾರ್ದು ಅಂತ ಹೇಳಿದ್ದಾರೆ, ಕೋರ್ಟ್ಗೆ ಹೋಗಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇದ್ರ ನಡುವೆ ನಾನು ಏನು ಮಾಡಲಿ ಅಂತ ದಾರಿ ತೋಚದೆ ಕುಳಿತುಕೊಂಡಿದ್ದಾಗ ಗೌತಮಿ ಅಂದರೆ ಇನ್ಸ್ಪೆಕ್ಟರ್ ದುರ್ಗಾ ಆಗಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ, ನೋಡು ಭಾರ್ಗವಿ, ಇವತ್ತು ನಿನ್ನ ತಂದೆ ನಿನ್ನನ್ನು ಇಷ್ಟು ಒಳ್ಳೆಯವಳಾಗಿ ಬೆಳೆಸಿರುವುದಕ್ಕೆ ಕಾರಣ ಏನು ಅಂತ ಗೊತ್ತಿದ್ಯಾ? ನ್ಯಾಯವಂತ ರವೀಂದ್ರ ಭಟ್ಕಳ್ ಅವರು ನಿನ್ನನ್ನು ಈ ರೀತಿ ಬೆಳೆಸೋದಕ್ಕೆ ಕಾರಣ ಈ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ತಡಿಬೇಕು, ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆದರೆ ನೀನು ಈ ರೀತಿ ಕುತ್ಕೊಂಡ್ರೆ ಹೇಗೆ? ನೀನು ಹೊಸ ಅವತಾರವನ್ನ ತಾಳ್ಬೇಕು ಅಂತ ಹೇಳ್ತಾರೆ, ದುಷ್ಟರ ಸಂಹಾರ ಮಾಡಬೇಕು ಅಂತ ತಿಳಿಸ್ತಾರೆ. ಹೀಗೂ ಕೋಟ್ ಹಾಕುವಾಗಿಲ್ಲ. ಅದೇ ಕಾರಣಕ್ಕೆ ಮಾಸ್ಕ್ ಧರಿಸಿದಂತ ಭಾರ್ಗವಿ ಹೊಸದೊಂದು ಅಧ್ಯಾಯವನ್ನ ಶುರು ಮಾಡ್ತಿದ್ದಾರೆ, ಹೊಸ ಅವತಾರವನ್ನ ತಾಳ್ತಿದ್ದಾರೆ. ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಂತಹ ಗಂಗಾ ಕಡೆಯವರ ಮೇಲೆ ಅಟ್ಯಾಕ್ ಮಾಡಿದ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗಾ ಬಾರಿಸಿ ಗಂಗಾ ಪ್ಲಾನ್ ಅನ್ನ ಉಲ್ಟಾ ಮಾಡಿ ಗಂಗಾ ಪಾಲಿಗೆ ದುಸ್ವಪ್ನವಾಗಿ ಕಾಡ್ತಿದ್ದಾರೆ ಭಾರ್ಗವಿ. ಹಾಗಿದ್ರೆ ಯಾವ ರೀತಿಯಲ್ಲಿ ಅನಾಮಿಕಾ ಲೇಡಿಯನ್ನ ಲಾಕ್ ಮಾಡ್ತಾರೆ ಭಾರ್ಗವಿ? ಈ ಹೊಸ ಅಧ್ಯಾಯದಲ್ಲಿ ಸಾಕಷ್ಟು ತಿರುವುಗಳಿದೆ. ಹಾಗಿದ್ರೆ ಏನ್ ಆಗಬಹುದು ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಕ್ಷ ಮಾಡೋದನ್ನ ಮರಿ.